ಬೆಂಗಳೂರಿನಲ್ಲಿ ಇವತ್ತು ರೋಗ ನಿರೋಧಕ ಚಿಕಿತ್ಸೆ ಮತ್ತು ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ಇಲಾಖೆಯಿಂದ ಆಹ್ವಾನ ಪತ್ರಿಕೆ ಪ್ರಕಟಗೊಂಡಿತ್ತು. ಕನ್ನಡದಲ್ಲಿತ್ತು, ಇಂಗ್ಲೀಷ್ನಲ್ಲಿತ್ತು, ಉರ್ದುನಲ್ಲೂ ಇತ್ತು. ಇದು ಓಲೈಕೆ ರಾಜಕಾರಣ ಅಂತ BJPಯವರು ವಿರೋಧ ಮಾಡೇ ಮಾಡ್ತಾರೆ. ಇಂಟ್ರೆಸ್ಟಿಂಗ್ಲಿ ಕನ್ನಡ ಪರ ಸಂಘಟನೆಗಳವರು ಮಾತಾಡ್ತಿದ್ದಾರೆ, ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವು ಅಂತ. ಸಮರ್ಥನೆ ದಿನೇಶ್ ಗುಂಡೂರಾವ್ ಅವ್ರದ್ದು. ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಉರ್ದುನಲ್ಲಿ ಪ್ರಕಟಿಸಿದ್ದಕ್ಕೆ ದಿನೇಶ್ ಗುಂಡೂರಾವ್ ಅವರ ಸಮರ್ಥನೆ. ಏನು ತಪ್ಪಿದೆ ಅದರಲ್ಲಿ ಅಂತ? ಏನು ತಪ್ಪಿದೆ? ಸಮರ್ಥನೆ ಕೇಳ್ಕೊಳ್ಳಿ ಒಂದ್ಸಲ. ಆಯಿತು, ಉರ್ದು ಒಂದು ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷ್ ಓಲೈಕೆನಾ? ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡಿ. ಬಹುಶಃ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರಬೇಕು. ಕರ್ನಾಟಕ ಕನ್ನಡವನ್ನು ಕಡೆಗಣಿಸುವುದ್ರ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಅದನ್ನು ಬದಲಾವಣೆ ಮಾಡಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಕನ್ನಡಿಗರು ದಂಗೆ ಹೇಳಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಈ ನೀತಿಯನ್ನು ತಿಳ್ಕೋಬೇಕಾಗತ್ತೆ. ಇದನ್ನು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ನಾವು ಇದನ್ನು ಯಾವತ್ತೂ ಸಹ ಈ ರೀತಿ ಆಗುತ್ತೆ ಅಂತ ನಾವು ಭಾವಿಸಿಲ್ಲ. ಸಿದ್ದರಾಮಯ್ಯ ಅಂದರೆ ಕನ್ನಡದ ರಾಮಯ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಕೂಡಲೇ ಸರ್ಕಾರ ಅದನ್ನು ಬದಲಾವಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಅವರ ಸಮರ್ಥನೆ ವಜಾ ಅಂದರೆ ಉರ್ದು ಭಾಷಿಕರಿದ್ದಾರಪ್ಪ ಮಾಡಿದ್ದೀವಿ ಅಂತ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿದಾರಲ್ಲ, ಬೆಂಗಳೂರಲ್ಲಿ ತೆಲುಗರು ಇದ್ದಾರೆ, ತಮಿಳರು ಇದ್ದಾರೆ, ಆ ಭಾಷೆಗಳಲ್ಲೂ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಪ್ರಕಟಿಸ್ತೀರಾ ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತಾ ಇದ್ದೀನಿ. ಕೊಡಗಿನಲ್ಲಿ ಕಾರ್ಯಕ್ರಮ ಮಾಡುವಾಗ ಕೊಡವ ಭಾಷೆಯಲ್ಲಿ ಅಧಿಕೃತ ಸರ್ಕಾರಿ ಆಹ್ವಾನ ಇರಲಪ್ಪ, ತಪ್ಪೇನಲ್ಲ ಅದು, ಅಲ್ಲಿನ ಭಾಷೆ ರೀ ಅದು. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕ್ರಮ ಮಾಡುವಾಗ ತುಳುನಲ್ಲಿ ಮಾಡಬೇಕು. ಕೊಂಕಣಿ ಭಾಷಿಕರಿರುವಂಥ ಪ್ರದೇಶದಲ್ಲಿ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಮಾಡುವಾಗ ಕೊಂಕಣಿ ಭಾಷೆಯಲ್ಲಿ ಆಹ್ವಾನ ಇರಬೇಕು. ಲಂಬಾಣಿಗಳಿಗೊಂದು ಭಾಷೆ ಇದೆ, ಅವ್ರದ್ದೊಂದು ಅಸ್ಮಿತೆ ಇದೆ, ಪ್ರಕಟ ಮಾಡಲಿ. ಲಂಬಾಣಿ ಭಾಷೆಯಲ್ಲಿ ಅಧಿಕೃತ ಆಹ್ವಾನ. ಆವಾಗ ಇದನ್ನು ನಾವು ಉರ್ದುನಲ್ಲಿ ಮಾಡಿದ್ರಿ ಏನು ತಪ್ಪು ಅಂದ್ರೆ ಅದು ಲೆಕ್ಕಾಚಾರ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.